ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಯಾರು ಮುಂದೆ ಬರ್ತಾರೋ, ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗಲಿ, ಯಾರು ಬೇಡ ಬಲವಂತ ಏನಿಲ್ಲ. ಈ ದೇಹ ಈ ರಾಜ್ಯದ ಜನತೆಗಾಗಿ ಮುಡುಪಾಗಿಡ್ತೇನೆ. ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು. ಈ ರಾಜ್ಯದಲ್ಲಿ ಒಂದು ಸಾಕ್ಷಿಗುಡ್ಡೆಯನ್ನು ಬಿಡಬೇಕು. ಪ್ರತಿ ಹಂತದಲ್ಲಿ ಪ್ರತಿ ದಿನ ಕೂಡ ನನ್ನ ಆಡಳಿತದಲ್ಲಿ ರಾಜ್ಯದಲ್ಲಿ ಸುಭಿಕ್ಷ ಆಗಿರಬೇಕು ಅನ್ನೋದು ನನ್ನ ಕರ್ತವ್ಯ ಮತ್ತು ನನ್ನ ಧರ್ಮ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಯಾರು ಮುಂದೆ ಬರ್ತಾರೋ, ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗಲಿ, ಯಾರು ಬೇಡ ಬಲವಂತ ಏನಿಲ್ಲ. ಈ ದೇಹ ಈ ರಾಜ್ಯದ ಜನತೆಗಾಗಿ ಮುಡುಪಾಗಿಡ್ತೇನೆ. ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು. ಈ ರಾಜ್ಯದಲ್ಲಿ ಒಂದು ಸಾಕ್ಷಿಗುಡ್ಡೆಯನ್ನು ಬಿಡಬೇಕು. ಪ್ರತಿ ಹಂತದಲ್ಲಿ ಪ್ರತಿ ದಿನ ಕೂಡ ನನ್ನ ಆಡಳಿತದಲ್ಲಿ ರಾಜ್ಯದಲ್ಲಿ ಸುಭಿಕ್ಷ ಆಗಿರಬೇಕು ಅನ್ನೋದು ನನ್ನ ಕರ್ತವ್ಯ ಮತ್ತು ನನ್ನ ಧರ್ಮ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ.